ಆ ಸೌತೆಕಾಯಿ ಚೆನ್ನಾಗಿಲ್ಲ. ಸೊ ಇವತ್ತು ಲಾಸ್ಟು, ನಾವು ನಾಳೆಯಿಂದ ಅಲ್ಲ ಥರ್ಸ್ಡೇಯಿಂದ ಚಿಕನ್ ತಿನ್ನಲ್ಲ. ಸೊ ಇವತ್ತು ನಮ್ಮಮ್ಮ ಏನು ಮಾಡಿದ್ದಾರೆ ಅಂದರೆ ಮಟನ್ ಬೋಟಿ ಅಲ್ವಾ ಅಮ್ಮ, ಇದನ್ನು ಮಟನ್ ಬೋಟಿ ಮಾಡಿದ್ದಾರೆ. ಇದು ಒನ್ ಆಫ್ ದ ಸಖತ್ತಾಗಿ ಮಾಡ್ತಾರೆ ನಮ್ಮಮ್ಮ. ಸೊ ಇದು ಮಟನ್ ಸಾರು, ಮಟನ್ ಸಾರು ಮಾಡಿದ್ದಾರೆ. ಮತ್ತು ಇಲ್ಲಿ ರೈಸ್ ಇಟ್ಟಿದ್ದಾರೆ. ಮತ್ತು ಒಂದು ನಿಮಿಷ, ರೊಟ್ಟಿ ಮಾಡಿದ್ದಾರೆ. ಇಲ್ಲಿ ರೊಟ್ಟಿ ಮಾಡಿದ್ದಾರೆ. ಇಷ್ಟನ್ನು ಇವತ್ತು ಮಾಡಿದ್ದಾರೆ. ಯಾಕಂದರೆ ನಾವು ದೇವ್ರು ಕುಣಿಸ್ತೀವಿ, ಲಕ್ಷ್ಮಿ ಹಬ್ಬ ಮಾಡ್ತೀವಿ. ಅದಕ್ಕೆ ನಮ್ಮಮ್ಮ ಇಷ್ಟನ್ನು ಮಾಡಿದ್ದಾರೆ. ಸೊ ಇವಾಗ ತಿನ್ನಬೇಕು. ಅಮ್ಮ ಹಾಕ್ಬಿಡಮ್ಮ, ಹೊಟ್ಟೆ ಎಸಿತಿದೆ. ತಗೋತಟ್ಟೆ. ಇದು ಮಟನ್ ಸಾರು. ನಾನು ರೊಟ್ಟಿ ತಿನ್ನೋ ಅಷ್ಟರಲ್ಲಿ ಅನ್ನ ಆಗುತ್ತಲ್ವಾ. ಇವಾಗ ಎಷ್ಟು ದಿನ ತಿನ್ನಲ್ಲ ನಾವು. ಗಣೇಶ ಹಬ್ಬ ಆಗೋವರೆಗೂ ನಾವು ತಿನ್ನಲ್ಲ. ಶ್ರಾವಣ ಇವಾಗ ಕೆಲವೊಬ್ರು ಕಾರ್ತಿಕ್ ಮಾಸದಲ್ಲಿ ಮಾಡ್ತಾರೆ, ಇನ್ನು ಕೆಲವೊಬ್ರು ಶ್ರಾವಣದಲ್ಲಿ ಮಾಡ್ತಾರೆ. ಸೊ ನಾವು ಫಸ್ಟಿಂದನೂ ಶ್ರಾವಣದಲ್ಲೇ ಮಾಡೋದು, ಶ್ರಾವಣ ಮಾಸದಲ್ಲಿ. ಅದಕ್ಕೆ ಸೌತೆಕಾಯಿ ಇವಾಗ ಕಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಬೆಳಗ್ಗೆ ನನಗೆ ಹೊಟ್ಟೆ ತುಂಬ ಊಟ ಇರಲಿಲ್ಲ. ಹೊಟ್ಟೆ ಸಿಗ್ತದೆ. ಫಸ್ಟು ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಡೋಂಟ್ ಮೈಂಡ್, ನನ್ನ ಮೆಸ್ಸಿಯಾಗಿದೆ ಅಂತ ಹೇರು. ಬೆಳಗ್ಗೆಯಿಂದ ಸ್ವಲ್ಪ ಮೂಡ್ ಔಟ್ ಆಗಿತ್ತು, ಅದಕ್ಕೆ. ಸಾಕಾಗಿದೆ. ಬಂದ್ಲು ನಮ್ಮ ಲಡ್ಡು ಬ್ಲಡ್ಡಲ್ಲಿ ಅಮ್ಮ ಏನು ಮಾಡ್ಕೊಟ್ಟಿದ್ದೆ ಅವಳಿಗೆ? ಅದನ್ನು ತಿಂದವಳೆ. ಅದಕ್ಕೆ ಇವಾಗ ಇದನ್ನು ಕೊಡಬಾರ್ದು ಅಂದ್ಕೊಂಡಿದ್ದೀನಿ. ಬಿಸಿದೆ ಅಮ್ಮ, ಲೆಮನ್. ಅದರಿಂದ ಸೊ ಆಚೆದು ಒಳ್ಳೆ ಕಡೆ ಎಲ್ಲ ತಿಂದರೆ ಸುಮ್ಮನೆ ಬಾಡಿಗೆ ಪ್ರಾಬ್ಲಮ್ ಆಗುತ್ತೆ. ಆಯಿಲ್ ಐಟಮ್ ಅಂತ ನಾನು ಮನೇಲೇ ಕಡಲೆ ಹಿಟ್ಟು ಹಾಕಿ ಆನಿಯನ್, ಚಿಲ್ಲಿ, ಖಾರ, ರೆಡ್ ಚಿಲ್ಲಿ ಪೌಡರ್, ಗ್ರೀನ್ ಚಿಲ್ಲಿ ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್ ಮತ್ತು ಉಪ್ಪು ಹಾಕಿ ಈ ಥರ ಚಿಲ್ಕ ಮಾಡ್ಕೊಂಡಿದ್ದೀನಿ. ಸೊ ಚಿಲ್ಕ ತಿಂದರೆ ಇಟ್ ವಿಲ್ ಬಿ ಬ್ಯಾಟರ್. ಸ್ವಲ್ಪ ಹೊಟ್ಟೆ ಸಿಕ್ಕಿತ್ತು. ಅದೇನು ನನಗೆ ಇತ್ತೀಚೆಗೆ ಬ್ಲಾಗ್ನೆಲ್ಲ ಹೊಟ್ಟೆ ಸಿಕ್ಕಿದೆ ಅಂತ ಇದ್ದೀನಿ. ಸೊ ಅದನ್ನು ಒಂದು ಸ್ವಲ್ಪ ಹೊಟ್ಟೆ ತುಂಬ್ಕೊಂಡು ಇರ್ತೀನಿ, ತಿಂದಾಗ ವ್ಲಾಗ್ ಮಾಡೋಲ್ಲ. ನೋಡಿ ಈ ಥರ ಮಾಡಿದ್ದೀನಿ. ಚೆನ್ನಾಗಿ ಬೆಂದರೆ ಸೊ ನಂದು ಎರಡು ಆಗುತ್ತೆ. ಸೊ ನಾನು ಮಾಡ್ಕೊತಿದ್ದೀನಿ ಎರಡು. ನಮ್ಮಮ್ಮ ಕಾಫಿ ಮಾಡ್ಕೊಂಡಿದ್ದಾರೆ. ಸೊ ನನಗೋಸ್ಕರ ಎರಡು ಚಿಲ್ಕ ಮಾಡ್ಕೊಳ್ಳೋಣ. ಲೈಕ್ ಕಡಲೆ ಹಿಟ್ಟು ತಿನ್ಬೋದು ಡಯಟಲ್ಲಿ. ಅದಕ್ಕೆ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಆಗೋಕ್ಕೆ ತುಂಬ ನೀಟಾಗುತ್ತೆ. ಇದು ಫುಲ್ ಇದಾಗಬೇಕು. ಕಾರ್ನ್ ಇಟ್ಟಿದ್ದೀವಿ. ಸೊ ಚಳಿ ತಿಂತಾನೆ ಇರಬೇಕು ಅನ್ನೋ ಫೀಲ್ ಆಗುತ್ತೆ ಅಂದ್ಬಿಟ್ಟು ಕಾರ್ನು ಮತ್ತು ಚಿಲ್ಕ. ಸೊ ಈ ಥರ ಬಂದಿದೆ. ತಿಂದ್ಬಿಟ್ಟು ಇದಕ್ಕೆ ಟೊಮ್ಯಾಟೊ ಸಾಸು ಇಲ್ಲೇ ನನ್ನ ಡಯಟಲ್ಲಿದೆ. ಇದನ್ನು ಯೂಸ್ ಮಾಡ್ಬೋದು. ನಾನು ಶಿಜ್ವಾನ್ ಸಾಸ್ ಹಾಕ್ಕೊಂಡು ತಿಂತಾರೆ ಕೆಲವೊಬ್ರು. ಟೊಮೆಟೊ ಸಾಸ್ ಇಲ್ಲ, ಶಿಜ್ವಾನ್ ಸಾಸ್ ಇದೆ. ತೋರಿಸ್ತೀನಿ. ಕೆಲವು ದಿನ ನಾನು ಇದನ್ನೇ ತಿಂತಾಯಿದ್ದೆ ಬೆಳಗ್ಗೆ ನಾಷ್ಟಕ್ಕೆ. ಇವಾಗ ಒಂದು ಸ್ವಲ್ಪ ಬಿಟ್ಟಿದ್ದೀನಿ. ಐ ಹೀಟ್ ಅಂತ ಅಲ್ಲ, ತಿನ್ನೋಕ್ಕೆ ಮೂಡ್ ಬರಲಿಲ್ಲ. ಸೊ ಇವಾಗ ನಾನು ಇದನ್ನು ಇವಾಗ ನಿಮ್ಮ ಮುಂದೆ ಟೇಸ್ಟ್ ಮಾಡಿ ತೋರಿಸ್ತೀನಿ. ಎರಡೂ ಕಡೆ ನೀಟಾಗಿ ಬೆಂದಿದೆ. ಇದ್ರ ಜೊತೆ ಹಾಕೊಂಡು ಜಸ್ಟ್ ಇದು ರೋಟಿ ತಿನ್ಬೋದು. ಅದ್ರ ಜೊತೆ ತಿಂದರೆ ಹುಳಿ ಫೀಲ್ ಆಗುತ್ತೆ. ಲೈಕ್ ನಂಗೆ ಹುಳಿ ಇಷ್ಟ ಆಗ್ತಿಲ್ಲ. ಇದ್ರ ಬದಲು ಟೊಮೆಟೊ ಸಾಸ್ ಇದ್ದಿದ್ರೆ ತಿನ್ಬೋದಿತ್ತು. ಹುಳಿ ಬೇಡ. ಬಾಯ್. ಮತ್ತೆ ಸಿಗೋಣ. ನೀವು ಏನೇನು ಮಾಡ್ತಾಯಿದ್ದೀರಾ ಸ್ಪೆಷಲ್ ಕಮೆಂಟ್ ಮಾಡಿ. ನನಗೋಸ್ಕರ ಎರಡು ಮಾಡ್ಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿದೆ. ಅದೊಂದು ಕಡೆ ಫುಲ್ ಬೆಂದು ಇನ್ನೊಂದು ಕಡೆ ಬೆಂದಷ್ಟು ಇದು ಖಾಲಿ. ಬಾಯ್. ಸೊ ಗೈಸ್
ನಾನು ಮಟನ್ ತಿನ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಸಾರಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಟನ್ ತಿಂದು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ. ಸೊ ಸುಮ್ಮನೆ ಆಚೆ ಹೀಗೆ ನೋಡೋಣ ಅಂತ ಹೋಗಿ ಸ್ಕಿಡ್ಡಾಗಿ ಬಿದ್ದಿದ್ದೀನಿ. ಯಾವ ರೇಂಜಿಗೆ ಬಿದ್ದಿದ್ದೀನಿ ಅಂದರೆ ಊತ ಆಗಿರೋ ರೇಂಜಲ್ಲಿ ಬಿದ್ದಿದ್ದೀನಿ ನೋಡಿ. ಊತ ಆಗಿರೋ ರೇಂಜಲ್ಲಿ ಬಿದ್ದಿದ್ದೀನಿ. ಫುಲ್ ಇವೆಲ್ಲ ದಪ್ಪ ಆಗಿಬಿಟ್ಟಿದೆ. ಸೊ ಸಿಕ್ಕಾಪಟ್ಟೆ ನೋವಿದೆ. ಸೊ ಅದಕ್ಕೆ ಇಷ್ಟೊತ್ತು ಅಳ್ತಾ ಇದೆ ಅಂದರೆ ನೆಕ್ಸ್ಟ್ ಲೆವೆಲು. ಸೊ ಇವಾಗ ಮೂವ್ ಹಾಕಿ ಸ್ವಲ್ಪ ಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ನೋವಿದೆ ಅಂದರೆ ತಡ್ಕೊಳ್ಳೋಕ್ಕೆ ಆಗಲ್ಲ ಗುರು, ಅಷ್ಟು ನೋವಿದೆ. ಲೈಕ್ ಇದಿಷ್ಟು ಚಿಕ್ಕದೇ ಆಗಿದೆ. ಲೈಕ್ ಚಿಕ್ಕದು ಅಂತ ಅನಿಸುತ್ತೆ, ನಿಮಗೆ ನೋಡೋಕ್ಕೆ ಚಿಕ್ಕದು ಅನಿಸುತ್ತೆ, ಬಟ್ ಅದನ್ನು ನಾನು ಫೀಲ್ ಮಾಡ್ತಾ ಇದ್ದೀನಲ್ಲ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಪೇನ್ ಅಪ್ಪ, ತಡ್ಕೊಳಕ್ಕಾಗಲ್ಲ, ಅಷ್ಟು ಪೇನ್ ಇದೆ ನೋಡಿ ಇಲ್ಲಿ. ಸೊ ಇವತ್ತು ನಾನು ಸಲೂನ್ಗೆ ಹೋಗ್ಬೇಕಾಗಿತ್ತು, ಹೇರ್ ಕಟ್ ಮಾಡಿಸೋಣ ಅಂತ. ನಂದು ತುಂಬ ಲಾಂಗ್ ಆಗಿಬಿಟ್ಟಿದೆ ಹೇರು. ನನಗೆ ಅದು ಲಾಂಗ್ ಹೇರ್ಸ್ ಅನ್ನೋದಕ್ಕೆ ಯಾವುದೇ ಕಟ್ಟಿಂಗ್ ಇಲ್ಲ ಹೇರ್ಗೆ, ಯಾವುದೇ ಥರದ್ದು ಫೆದರ್ ಕಟ್ ಇಲ್ಲ, ಸ್ಟೆಪ್ ಇಲ್ಲ, ಯಾವುದೂ ಇಲ್ಲ, ಸ್ಟ್ರೇಟ್ ಕಟ್ ಆಗಿಬಿಟ್ಟಿದೆ. ಸೊ ನಾನು ಇವತ್ತು ಪ್ಲ್ಯಾನ್ ಮಾಡಿದ್ದೆ ಸಲೂನ್ಗೆ ಹೋಗೋಣ, ಅಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಸರಿ, ಅದಕ್ಕೆ ಹೋಗೋಕ್ಕಾಗಿಲ್ಲ, ಇದು ಬಿದ್ದುಬಿಟ್ಟಿದ್ದೀನಿ. ಅದಕ್ಕೆ ಮಲಗಿದ್ದೆ. ನಮ್ಮ ಕುಕ್ಕುಮರಿ ನೋಡ್ರಿ, ಇಲ್ಲಿ ಕುಕ್ಕುಮರಿ ನಾನು ಬಿದ್ದಾಗಿಂದನೂ ನನ್ನ ಜೊತೆನೇ ಇದ್ದಾಳೆ, ಕೇರ್ ಮಾಡ್ತಿದ್ದಾಳೆ. ಇದ್ದೋಗ್ಬಿಟ್ಲು. ಅವಳು ಕ್ಯಾಮ್ರಾ ಲೈಕ್ ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ರೆ ಅವಳು ಇರಲ್ಲ, ಅವಳು ಹೋಗ್ಬಿಡ್ತಾಳೆ ಬೈಕ್ಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕೆಲವೊಂದು ಕ್ಲಿಪ್ಸ್ನ ಮೇಲ್ಮೇಲೆ ಹಾಕ್ತಾಯಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಹೇಳಿರಲಿಲ್ಲ, ಸೊ ವೆಲ್ಕಮ್ ಬ್ಯಾಕ್. ಸೊ ಈ ಗಾಯ ಎಷ್ಟು ದಿನಕ್ಕೆ ಹೋಗುತ್ತೆ ಅಂತ. ಆ್ಯಂಡ್ ಇವತ್ತೇ ನಾನು ಲೆಗ್ ಡೇ ಮಾಡಿ ಬಂದಿದ್ದೆ. ಎರಡು ಹಿಡ್ಕೊಂಡು ನೋವು ಪೇನ್ಸ್ ಆಗ್ತಿದೆ. ಓಕೆ, ಹಾಯ್. ಟೈಮ್ ಬಂದು 10 o'clock ಆಗಿದೆ. ಬಟ್ ನನ್ನ ಕಾಲಿನೂ ಊತ ಆಗ್ಬಿಟ್ಟಿದೆ, ಸಖತ್ತು ಊತ ಆಗ್ಬಿಟ್ಟಿದೆ. ಇದು ನನಗೆ ಫಸ್ಟ್ ಟೈಮು ಅಂತ ಗೊತ್ತಾಗ್ತಾಯಿಲ್ಲ, ಬಟ್ ಊತ ನೆಕ್ಸ್ಟ್ ಲೆವೆಲಲ್ಲಾಗಿದೆ. ತಡ್ಕೊಳಕ್ಕಂತೂ ಆಯ್ತಿಲ್ಲ. ಸೊ ಅದಕ್ಕೆ ಸ್ಪ್ರೇ ಹಚ್ಚೋಣ ಅಂತ. ಸೊ ನಾನು ತುಂಬ ವ್ಲಾಗ್ ಮಾಡಿಲ್ಲ ಇವತ್ತು, ಬಿಕಾಸ್ ನನಗೆ ತುಂಬಾ ನೆಕ್ಸ್ಟ್ ಲೆವೆಲ್ ಪೇನ್ ಇದೆ. ನಾಳೆ ಬೆಳಗ್ಗೆ ಯಾವಾಗ ವಾಕ್ ಮಾಡುವಾಗ, ಲೈಕ್ ನಾರ್ಮಲಾಗಿ ವಾಕ್ ಮಾಡುವಾಗ ನನಗೆ ತೋರಿಸ್ತೀನಿ ಆ ಪೇನಿಂದ ನಾನು ಯಾವ ಥರ ವಾಕ್ ಮಾಡ್ತಾಯಿದ್ದೀನಿ ಅಂತ. ಸೊ ನನಗೆ ಇವಾಗ ಹೇಳಿದ್ರೆ ಇಲ್ಲಿಂದ ಎದ್ದೋಕ್ಕೆ ನನಗೆ 2-5 ನಿಮಿಷ ಬೇಕು, ಅಷ್ಟು ಪೇನ್ ಇದೆ. ಸೊ ಕೆಳಗಡೆ ಇಡ್ತೀನಿ ಕಾಲು ಅವೆಲ್ಲ ಒಂದು ಕಡೆ ಆದರೆ ಈ ಪೇನ್ ನೆಕ್ಸ್ಟ್ ಲೆವೆಲಾಗಿದೆ. ಸೊ ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಐ ಹೋಪ್ ನಾಳೆ ಅಷ್ಟರಲ್ಲಿ ಇದು ವಾಸಿ ಆಗುತ್ತೆ ಅನಿಸುತ್ತೆ. ಜಸ್ಟ್ ಏನಿಲ್ಲ, ನಾನು ಆಚೆ ಹೋಗ್ತಿದ್ದೆ, ಅದು ಎಡ್ಬಿಟ್ಟೆ, ಅದು ಜಸ್ಟ್ ಎಡಿ ಕೆಳಗಡೆ ಬಿದ್ದೋದಂಗೆ ಆಯಿತು. ಅದು ನೋಡಿ ಇಷ್ಟು ದೊಡ್ಡ ಊತ ಥರ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಓಕೆ, ಐ ಬಿ ಓಕೆ. ಬಟ್ ಇತ್ತೀಚೆಗೆ ನಾನು ಬ್ಲಾಗ್ ಮಾಡ್ದಂಗಿಂದ ಐ ಡೋಂಟ್ ನೋ, ಅದೇನೋ ದೃಷ್ಟಿ ಅಂತಾರೆ ಕೆಲವೊಬ್ರು, ಇನ್ನು ಕೆಲವೊಂದು ಸತಿ ಅನಿಸುತ್ತೆ ನನ್ನ ಬ್ಯಾಡ್ ಲಕ್ ಅನಿಸುತ್ತೆ. ನಾನು ಬೀಳ್ತಾನೆ ಇದ್ದೀನಿ ನೆಕ್ಸ್ಟ್ ಲೆವೆಲಲ್ಲಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿ 2 daysಗೆ ನನಗೆ ಜ್ವರ. ಅದಾದಮೇಲೆ ನಾನು ಅಮ್ಮ ನೋಡಿ, ನನಗೆ ನಿಮಗೆ ಸಂಬಂಧ ಎಲ್ಲ ಥರ ಓಡಾಡ್ತಾರೆ. ಅದಾದಮೇಲೆ ಆಕ್ಸಿಡೆಂಟ್ ಆಯಿತು ನನಗೆ, ಬಟ್ ಅದನ್ನು ನಾನು ವ್ಲಾಗ್ ಮಾಡಲಿಲ್ಲ, ಬಿಕಾಸ್ ಅದು ವಾಸಿ ಆಗುತ್ತೆ ಅಷ್ಟು ಏನು ನಂಗೆ ಪೇನ್ ಇರಲಿಲ್ಲ. ಅದು ಲೆಫ್ಟ್ ಕಾಲ್ಗೆ ಆಗಿತ್ತು, ಸೊ ಇದು ಲೆಫ್ಟ್ಗೆ ಆಗಿದೆ. ಸೊ ಐ ಡೋಂಟ್ ನೋ ವೈ ನನಗೆ ಅದು ಲೆಗ್ಗೆ ನನಗೆ ಆಗ್ತಾಯಿಲ್ವಾ, ಇಲ್ಲ ಅದು ದೃಷ್ಟಿನ ಏನೋ ಅಂತ. ಸೊ ಫೇಸ್ ವಾಶ್ ಮಾಡೋಕ್ಕಾಗ್ತಾಯಿಲ್ಲ ಇವಾಗ. ಎದ್ದೋ ಫೇಸ್ ವಾಶ್ ಮಾಡೋ ಅಷ್ಟು ಕೆಪಾಸಿಟಿನೂ ಇಲ್ಲ, ಅಷ್ಟು ಹುಷಾರಿಲ್ಲ. ಸೊ ಇನ್ನೂ 1-2-3 days ಜಿಮ್ಗೆ ಹೋಗೋದು ಬೇಡ, ಫುಲ್ ರೆಸ್ಟ್, ಬೆಡ್ ರೆಸ್ಟ್ ತೊಗೊಬಿಟ್ಟು ವ್ಲಾಗ್ ಮಾಡ್ತೀನಿ. ಬಟ್ ಕೆಲವೊಂದು ಕಂಟೆಂಟ್ಸ್ ಕೊಡ್ತೀನಿ. ಬಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ, ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ನಾನು ಆಚೆ ಹೋಗಿ ಬ್ಲಾಗ್ಸ್ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ, ಬಟ್ ಟೈಮ್ ಸಿಗ್ತಾಯಿಲ್ಲ. ಇನ್ನೊಂದು ಈ ಥರ ಏನೋ ಒಂದು ಆಗ್ಬಿಡುತ್ತೆ. ಐ ಹೋಪ್ ಮಾಡ್ತೀನಿ. ಐ ಕಮ್ ಬ್ಯಾಕ್ ಸ್ಟ್ರಾಂಗ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್.